ಅಂದಹಾಗೆ ಸ್ನೇಹಿತರೆ 56% ರಿಸರ್ವೇಷನ್ ಕೇಸ್ ರಿಲೇಟೆಡ್ ನಾಳೆ ಕೇಸ್ ಲಿಸ್ಟ್ ಆಗಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ. ಸೊ ನಾಳೆ ಅಂತಿಮವಾಗಿ ಏನಾಗಬಹುದು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಬ್ರೀಫ್ ಆಗಿ ಒಂದು ಈ ಕೇಸ್ ಬಗ್ಗೆ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ಸೊ ಏನೇನೆಲ್ಲ ಆಗಿದೆ ಇಲ್ಲಿವರೆಗೂ, ಏನೇನು ಆಗಿದೆ ಆ್ಯಂಡ್ ಯಾವ ರೀತಿ ನಡ್ಕೊಂಡ್ಬಂದಿದೆ ಈ ಕೇಸ್ ವಿಷಯದಲ್ಲಿ, ಆ್ಯಂಡ್ ಯಾಕೆ ಇದು ಇಷ್ಟೊಂದು ಸಮಸ್ಯೆ ಮಾಡ್ತಾ ಇದೆ ನೇಮಕಾತಿಗಳಿಗೆಲ್ಲವೂ ಅಂತ. ಮೊದಲನೇದಾಗಿ ಈ ಒಂದು 56% ರಿಸರ್ವೇಷನ್ ಹೆಚ್ಚುವರಿ ಮಾಡಿರುವಂಥದ್ದು ಅದು 2022ರಲ್ಲಿ ಅಂದು ಇದ್ದಂಥ ಇಂದಿನ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂಥ ಬಿಜೆಪಿ ಸರ್ಕಾರ ಏನು ಮಾಡಿತ್ತು, SC ಸಮುದಾಯಕ್ಕೆ 15 ಇದ್ದದನ್ನ 17% ಆ್ಯಂಡ್ ST ಸಮುದಾಯಕ್ಕೆ 3% ಇದ್ದದನ್ನ 7% ಮೀಸಲಾತಿ ಹೈಕ್ ಮಾಡ್ತು. ಅಂದರೆ OBCಗೆ 32, ಒಟ್ಟಾರೆ 56% ಮಾಡ್ತು. ಬಟ್ ಇದು ಸಮಸ್ಯೆ ಏನಾಯಿತು ಅಂತಂದರೆ, ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿದೆ ಇಂದಿರಾ ಸಹಾನಿ ಪ್ರಕರಣದಲ್ಲಿ. ಸೊ ಮೀಸಲಾತಿಗೆ ಮಿತಿ ಇರಬೇಕು ಅಂತೇಳಿ, ಅಂದರೆ 50% ಮೀರಬಾರ್ದು ಅಂತೇಳಿ ಇದೆ. ಬಟ್ ಅದು ಕೆಲವೊಂದು ಅಪರೂಪದ ಸಂದರ್ಭವನ್ನು ಹೊರತುಪಡಿಸಿ ಅಂತ. ಬಟ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗಿಲ್ಲ. ಸರಿಯಾದ ರೀತಿಯಲ್ಲಿ 9th ಶೆಡ್ಯೂಲ್ಗೆ ಸೇರಿಸೋದಂತ ಆಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೂ ಕೂಡ ಕಾನೂನುಬದ್ಧಗೊಳಿಸಿದ್ರೆ ನೇಮಕಾತಿಯನ್ನು ಮುಂದುವರಿಸಿದ್ರು. ಹಾಗಾಗಿ ಈಗ ಇದರ ಕುರಿತಾಗಿ 56% ಮೀಸಲಾತಿ ಇದು ಸಂವಿಧಾನ ವಿರೋಧಿ ಅಂತೇಳಿ PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹಾಕೊಳ್ಳಲಾಗಿದೆ ಈಗ ಹೈಕೋರ್ಟಲ್ಲಿ. ಸೊ ಈಗ ಹೈಕೋರ್ಟ್ ಏನು ಮಾಡ್ತು ಅಂತಂದ್ರೆ, ಹೊಸ ನೇಮಕಾತಿಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಅಂದರೆ ಕಳೆದ ಹಿಯರಿಂಗಲ್ಲಿ ನಿಮ್ಗೆ ಗೊತ್ತೇ ಇದೆ, ಹೊಸದಾಗಿ ಯಾವುದೇ ರೆಕ್ರೂಟ್ಮೆಂಟ್ಗಳನ್ನು ಮಾಡಬಾರ್ದು ಅಂತೇಳಿ ಮಾನ್ಯ ಹೈಕೋರ್ಟ್ ಹೇಳಿರುವಂಥದ್ದು. ಹಾಗಾದರೆ ಈಗಾಗಲೇ ನಡೆದ ನೇಮಕಾತಿಗಳ ಕಥೆ ಏನು ಅಂತಂದರೆ, ಫೈನಲ್ ಜಡ್ಜ್ಮೆಂಟ್ ಅಂದರೆ ಈಗ ಇತ್ತೀಚೆಗೆ CTA ಆಗಿರ್ಬೋದು, PDO, ಈಗ ಯಾವುದ್ಯಾವುದೆಲ್ಲ ಆರ್ಡರ್ ಕಾಪಿ ಇಶ್ಯೂ ಮಾಡ್ತಾರೆ, ಸೊ ಮಾಡಿದ್ದಾರೆ, ಅದಕ್ಕೆ ಇದು ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಅಂಥೇಳಿ, ಅಂದರೆ ಫೈನಲ್ ಜಡ್ಜ್ಮೆಂಟ್ಗೆ ಒಳಪಟ್ಟಿರುತ್ತದೆ ಅನ್ನುವಂಥ ಷರತ್ತಿನೊಂದಿಗೆ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಸರ್ಕಾರ ಏನು ಮಾಡಬೇಕಾಗಿದೆ? ಈಗ 50%ಗಿಂತ ಎಕ್ಸ್ಟ್ರಾ ಇವರು ಮೀಸಲಾತಿ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಲ್ಲಿ ವಿಶೇಷ ಪರಿಸ್ಥಿತಿಯನ್ನು ಸಾಬೀತುಪಡಿಸಬೇಕು. ಯಾವ ರೀತಿ ಇದು, ಯಾಕೆ ಮಾಡಿದ್ದೀವಿ, ಏನು ವರದಿ ಇದೆ, ಪೂರಕ ಏನೇನಿದೆ ಅನ್ನೋದನ್ನು ಕೊಡಬೇಕಾಗತ್ತೆ ಕೋರ್ಟ್ಗೆ. ಇಲ್ಲ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು. ಹಂಗಂತ 9th ಶೆಡ್ಯೂಲ್ಗೆ ಸೇರಿಸಿದ ತಕ್ಷಣ ಸೇಫ್ ಅಂತಾನೂ ಅಲ್ಲ, ಅದನ್ನು ಕೂಡ ಅಂಡರ್ ದ ಜುಡಿಷಿಯಲ್ ರಿವ್ಯೂ ಅಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಸಂಸದಿನ ಅನುಮೋದನೆ ಆಗಬೇಕು. ಈಗ ತಾನೇ ಸರ್ಕಾರ ಇತ್ತೀಚೆಗೆ 9ನೇ ಅನುಸೂಚಿಗೆ ಸೇರಿಸೋದಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದೆ, ಬಟ್ ಇನ್ನೂ ಕೂಡ ಅದು ಆಗಿಲ್ಲ. ಹಾಗಾದ್ರೆ ಇದು ಏನು ಪರಿಣಾಮವನ್ನು ಬೀರುತ್ತೆ ಅಂತಂದ್ರೆ, ಈಗ ಇರುವಂತ ನೇಮಕಾತಿಗಳು ಇತ್ತೀಚೆಗೆ ಆಗಿರುವಂತ KS, PDO, FD ಬೇರೆ ಬೇರೆ ಯಾವ್ದಾವ್ದು ಆಗಿದೆ, ಸೊ ಅದೆಲ್ಲವೂ ಕೂಡ ಈಗ ಅಂತಿಮ ತೀರ್ಪಿಗೆ ಒಳಪಡುತ್ತೆ. ಹಾಗಾದ್ರೆ ಫೈನಲ್ ಆರ್ಡರ್ ಬಂದ ಮೇಲೆ ಏನಾಗ್ಬೋದು? ಇನ್ ಕೇಸ್ ರಿಸರ್ವೇಷನ್ ಪ್ಯಾಟರ್ನ್ ಚೇಂಜ್ ಆಗ್ಬೋದು. ಅಂದ್ರೆ 56ಅನ್ನೇ ನೀವು ಮುಂದುವರಿಸಿ ಅಂತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಇದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಫೈನಲ್ ಆರ್ಡರ್ ಯಾವಾಗ ಆಗ್ಬೋದು? ಇದಿನ್ನೂ ಅಂತಿಮ ಅಂತಲ್ಲ, ಇನ್ನೂ ಕೆಲವೊಂದು ರಾಜ್ಯಗಳ ಕೇಸ್ ಈಗಾಗಲೇ ಮಧ್ಯಪ್ರದೇಶದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಫೈನಲ್ ಹಿಯರಿಂಗ್ ಇದೆ 23ನೇ ತಾರೀಕು. ಸೊ ಇನ್ನೂ ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಸೇಮ್ ನಮ್ಮ ರಾಜ್ಯದ ರೀತಿ ಕೇಸು ನಡೀತಾ ಇರೋದ್ರಿಂದ ಅಂತಿಮ ಆದೇಶ ಬರೋವರೆಗೂ ಕೂಡ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಸರ್ಕಾರ ಈಗ ಯಾವ ರೀತಿ ಹಳೆ ನೇಮಕಾತಿಗಳನ್ನ ಮುಂದುವರಿಸೋದಕ್ಕೆ ಷರತ್ತುಬದ್ಧ ಅನುಮತಿ ತೆಗೆದುಕೊಂಡಿದೆ, ಅದೇ ರೀತಿ ಹೊಸ ನೇಮಕಾತಿಗಳನ್ನ ಮಾಡೋದಕ್ಕೂ ಕೂಡ ನಾಳೆ ನಮ್ಗೆ ಅವಕಾಶ ಕೊಡಿ ಅಂತ ಕೋರ್ಟಲ್ಲಿ ಕೇಳಿದ್ರೆ ಖಂಡಿತವಾಗಿ ಕೋರ್ಟಿಂದ ಅವಕಾಶ ಸಿಗುವಂತ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ನಾಳೆ ಯಾವೆಲ್ಲ ಕೇಸ್ಗಳು ಯಾರ್ಯಾರ್ದು ಲಿಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಸೊ ಒಟ್ಟಾರೆಯಾಗಿ ನಾಳೆ ಒಟ್ಟು 4 ಪ್ರಕರಣಗಳು, ಅಂದ್ರೆ ಈ 56 ಮೇಲೆ ಯಾವ್ದಾವ್ದೆಲ್ಲ ಕೇಸ್ ಇದೆ, ಅಂದ್ರೆ ಇವನ್ KS ಆಗಿರ್ಬೋದು, ಎಲ್ಲವನ್ನು ಕೂಡ ಒಟ್ಟಾರೆ ನಾಳೆ ವಿಚಾರಣೆಗೆ ತೆಗೆದುಕೊಳ್ಳಲಾಗುತ್ತೆ ಹೈಕೋರ್ಟ್ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡ್ಬೋದು, ಇದು ಕೇಸ್ ನಂಬರ್ ಕೂಡ ಇಲ್ಲಿ ಇದೆ. ಒಟ್ಟಾರೆಯಾಗಿ ಒಟ್ಟು 4 ಕೇಸ್ಗಳು ಕೂಡ ನಾಳೆ ಲಿಸ್ಟ್ ಆಗಿದೆ. ಸೊ ನಾಳೆ ವಿಚಾರಣೆಗೆ ಬರುತ್ತೆ. ಅದರಲ್ಲಿ ಎಸ್ಪೆಷಲಿ ಮಹೇಂದ್ರ ಕುಮಾರ್ ಮಿತ್ರ ಅವ್ರದ್ದು ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇವರೇ ಈಗ 56ಅನ್ನ ಇಲ್ಲಿ ಕ್ವಶನ್ ಮಾಡಿರುವಂಥದ್ದು ಪ್ರಮುಖವಾದಂಥ ವ್ಯಕ್ತಿ. ಇವರು ಹಾಕಿರುವಂಥ ಕೇಸು ಅದು ಆಲ್ಮೋಸ್ಟ್ ಸ್ಟೇ ಸಿಕ್ಕಿರೋದಕ್ಕೆ ಕಾರಣ ಕೂಡ ಇದೆ. ಹಾಗಾಗಿ ಈ ಒಂದು ವಿಚಾರಣೆ ನಾಳೆ ನಡೆಯುತ್ತೆ. ಸರ್ಕಾರ ಕೂಡ ಈಗ IA ಹಾಕೊಂಡಿದೆ, ಮಧ್ಯಂತರ ಒಂದು ಆದೇಶ ಏನಾದರೂ ಪಡ್ಕೋಬೇಕು ಅಂತೇಳಿ, ನೇಮಕಾತಿಗಳನ್ನ ಶುರು ಮಾಡಿಕೊಳ್ಬೇಕು ಅಂತೇಳಿ ನಾಳೆ ಅವಕಾಶವನ್ನ ಶೋರ್ ಸರ್ಕಾರ ಕೇಳಲೇಬೇಕು. ಕೇಳಿಲ್ಲ ಅಂತಂದ್ರೆ ನಡೆಯಲ್ಲ. ಬಟ್ ಅದು ಕೇಳಿದ ಮೇಲೆ ಯಾವ ರೀತಿಯಾಗಿ ಅದಕ್ಕೆ ನ್ಯಾಯಾಧೀಶರು ಸ್ಪಂದಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇನ್ನೊಂದು ಮಧು ಅವರ ಪ್ರಕರಣ ಅಂದ್ರೆ KS, ಸೊ ಅದು ಕೂಡ ಇಲ್ಲಿದೆ, ಅದನ್ನು ಕೂಡ ನೀವು ನೋಡ್ಬೋದು. ಎಲ್ಲವೂ ಕೂಡ ನಾಳೆ ಒಟ್ಟಾರೆಯಾಗಿ ವಿಚಾರಣೆಗೆ ಬರುತ್ತೆ. ಎಲ್ಲವೂ ಅಂದುಕೊಂಡಂತಾದ್ರೆ ಈಗ ಹೆಂಗೆ ನೇಮಕಾತಿಗಳನ್ನ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದೇ ರೀತಿ ಷರತ್ತುಬದ್ಧವಾಗಿ ಹೊಸ ನೇಮಕಾತಿಗಳನ್ನ ಆರಂಭ ಮಾಡೋದಕ್ಕೂ ಅವಕಾಶ ಕೊಟ್ರೆ ಖಂಡಿತವಾಗಿಯೂ ಈಗ ಇರುವಂತ ಒಂದಿಷ್ಟು ತಲೆನೋವು ಕಡಿಮೆ ಆಗುತ್ತೆ. ಅಂಡ್ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಒಂದು ರಿಲೀಫ್ ಸಿಕ್ಕಂಗಾಗುತ್ತೆ.
ನೋಡೋಣ ಒಟ್ಟಾರೆಯಾಗಿ ನಾಳೆಯ ಒಂದು ಕೋರ್ಟ್ ವಿಚಾರಣೆ ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.